ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರಾ ಇಲ್ವಾ? ಇವತ್ತು ಬೆಂಗಳೂರಿಗೆ ಟಿಕೆಟ್ ಬುಕ್ ಮಾಡಿರುವಂತಹ ಪ್ರಜ್ವಲ್ ಮಧ್ಯಾಹ್ನ 3:30ಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದಾರೆ. ಫ್ಲೈಟ್ ಟೇಕ್ ಆಫ್ ಆಗೋ ಬಗ್ಗೆ ಮಾಹಿತಿಯನ್ನ SIT ಕಲೆ ಹಾಕ್ತಾ ಇದೆ. ಯಾಕಂದ್ರೆ ಫ್ಲೈಟ್ ಟೇಕ್ ಆಫ್ ಆದ ಬಳಿಕ ಅದರಲ್ಲಿ ಪ್ರಯಾಣಿಸ್ತಾ ಇರುವ ಪ್ರಯಾಣಿಕರ ಪಟ್ಟಿ ದೊರೆಯುತ್ತೆ. ವಿಮಾನ ಕಂಪನಿಯಿಂದ 2 ವಿಭಾಗಕ್ಕೆ ಪ್ರಯಾಣಿಕರ ಪಟ್ಟಿ ರವಾನೆಯಾಗುತ್ತೆ. ಇಮಿಗ್ರೇಷನ್ ಮತ್ತು ಕಸ್ಟಮ್ಸ್ ವಿಭಾಗಕ್ಕೆ ಪ್ರಯಾಣಿಕರ ಪಟ್ಟಿ ರವಾನೆಯಾಗುತ್ತೆ. ಪ್ರಜ್ವಲ್ ವಿಮಾನ ಹತ್ತಿದ್ರೆ ಪ್ರಯಾಣಿಕರ ಪಟ್ಟಿಯಲ್ಲದಿರುವಂತಹ ಸಾಧ್ಯತೆ ಇದ್ದು ಕೆಲವೇ ನಿಮಿಷಗಳಲ್ಲಿ ಪ್ರಜ್ವಲ್ ರಿಟರ್ನ್ ಸೀಕ್ರೆಟ್ ಗೊತ್ತಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಈ ಪೆನ್ ಡ್ರೈವ್ ಪ್ರಕರಣ ಹೊರ ಬಂದಂತಹ ದಿನದಿಂದಲೂ ಕೂಡ ಪ್ರಜ್ವಲ್ ವಿದೇಶದಿಂದ ಬೆಂಗಳೂರಿಗೆ ವಾಪಸ್ ಆಗೋದು ಯಾವಾಗ ಅನ್ನುವಂಥದ್ದೇ ಪ್ರಶ್ನೆಯಾಗಿದೆ. ಇವತ್ತಿನ ಈ ಟಿಕೆಟ್ ವಿಚಾರ ಏನಿದೆ, ಹಾಗಿದ್ರೆ ಪ್ರಜ್ವಲ್ ಬರೋ ಸಾಧ್ಯತೆ ಇದೆಯಾ? ಈ ಹಿಂದೆ ಕೂಡ ಹಲವು ಬಾರಿ ಟಿಕೆಟ್ ಕ್ಯಾನ್ಸಲ್ ಆದದನ್ನ ನೋಡಿದ್ವಿ ನಾವು. ಹಾಗಿದ್ರೆ ಈ ಬಾರಿ 3:30ಕ್ಕಿನ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಈಗಾಗಲೇ ಕ್ಯಾನ್ಸಲ್ ಆಗಿದೆ ಅನ್ನೋ ಮಾಹಿತಿಗಳು ಬೆಳಗ್ಗೆ ಬರ್ತಾ ಇತ್ತು. ಈಗೇನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಪ್ರಜ್ವಲ್ ಭಾರತಕ್ಕೆ ಬರುವಂತಹ ವಿಚಾರದಲ್ಲಿ ಇವತ್ತು ಒಂದು ಅಂತಿಮವಂತಹ ಒಂದು ಮಾಹಿತಿ ಕೂಡ ಬರ್ಬೋದು. ಯಾಕಂದ್ರೆ ಈಗ ಆಲ್ರೆಡಿ ಪ್ರಜ್ವಲ್ ಅವರು 4 ಬಾರಿ ಟಿಕೆಟ್ ಅನ್ನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಇದು 5ನೇ ಬಾರಿ. ಅಂದ್ರೆ ಈ ಹಿಂದೆ ಯಾವ ಟಿಕೆಟ್ ಅನ್ನು ಕೂಡ ಕನ್ಫರ್ಮೇಶನ್ ಮಾಡಿಲ್ಲ. ನಾನು ಟಿಕೆಟ್ ಬುಕ್ ಬ್ಲಾಕ್ ಮಾಡಿದ ನಂತರ ಆ ಟಿಕೆಟ್ಗೆ ದುಡ್ಡನ್ನು ಕೂಡ ಹಾಕಿಲ್ಲ, ಅದನ್ನ ಕನ್ಫರ್ಮ್ ಕೂಡ ಮಾಡಿಲ್ಲ. ಆದ್ರೆ ಈ ಬಾರಿ ಇದುವರೆಗೂ ಕೂಡ ಆತ ಟಿಕೆಟ್ ಕನ್ಫರ್ಮೇಶನ್ ಇದೆ. ಈಗ ಸದ್ಯ ಬೋರ್ಡಿಂಗ್ ಅಲ್ಲಿ ಅಂದ್ರೆ ಜರ್ಮನಿಯ ಮ್ಯೂನಿಚ್ ನಲ್ಲಿ ಲುಫ್ತಾನಾ ಏರ್ಲೈನ್ಸ್ ಅಲ್ಲಿ ಯಾವ್ಯಾವ ಪ್ರಯಾಣಿಕರು ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ SIT ಅಧಿಕಾರಿಗಳು ಕಲೆ ಹಾಕ್ತಿರುವಂತದ್ದು. ಒಟ್ಟು 2 ವಿಭಾಗಕ್ಕೆ ಲುಫ್ತಾನಾ ಏರ್ಲೈನ್ಸ್ ಕಂಪನಿಯವರು 2 ವಿಭಾಗಕ್ಕೆ ಪ್ರಯಾಣಿಕರ ಪಟ್ಟಿಯನ್ನು ಕಳಿಸ್ತಾರೆ. ಒಂದು ಕಸ್ಟಮ್ಸ್ ಕಳಿಸ್ತಾರೆ, ಮತ್ತೊಂದು ಇಮಿಗ್ರೇಷನ್ ಅಂದ್ರೆ ವಲಸೆ ವಿಭಾಗಕ್ಕೂ ಕೂಡ ಕಳಿಸ್ತಾರೆ. ಈ ಪಟ್ಟಿ ಬಂದ ನಂತರ SIT ಅಧಿಕಾರಿಗಳಿಗೆ ಖಚಿತ ಆಗುತ್ತೆ. ಅಂದ್ರೆ ಈ ಒಂದು ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ ಇದಾರಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆ ಪಟ್ಟಿಗೋಸ್ಕರ ಕಾಯ್ತಾ ಇದ್ದಾರೆ. ಬಹುಶಃ ಇನ್ನೇನು ಒಂದು 10 ರಿಂದ 15 ನಿಮಿಷ ಒಳಗಡೆ ಆ ಪಟ್ಟಿ ಕೂಡ SIT ಅಧಿಕಾರಿಗಳನ್ನು ತರಿಸ್ಕೊಂತಾರೆ. ಆ ಪಟ್ಟಿಯಲ್ಲಿ ಆ ಪ್ರಯಾಣಿಕರ ಪಟ್ಟಿಯಲ್ಲಿ ಏನೇನಾದ್ರೂ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಇದಾರೆ ಅನ್ನೋದು ಕನ್ಫರ್ಮ್ ಆದ್ರೆ ತಕ್ಷಣ ಏರ್ಪೋರ್ಟ್ಗೂ ಕೂಡ SIT ಅಧಿಕಾರಿಗಳು ಭೇಟಿ ಕೊಡ್ತಾರೆ. ಆತನ ವಶಕ್ಕೆ ಪಡೆದು ವಿಚಾರಣೆ ಕೂಡ SIT ವಶದಲ್ಲಿ ಕೂಡ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಬಹುಶಃ ಇನ್ನು 10 ರಿಂದ 15 ನಿಮಿಷಗಳೊಳಗೆ ಪ್ರಜ್ವಲ್ ರೇವಣ್ಣ ಇವತ್ತು ಭಾರತಕ್ಕೆ ಬರ್ತಾರಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಮಾಹಿತಿಗೆ. 19 ದಿನ ಆಗಿದೆ ಪ್ರಜ್ವಲ್ ನಾಪತ್ತೆಯಾಗಿ. ಯಾವತ್ತಾದ್ರೂ ಬರ್ತಾರಾ ಅನ್ನುವಂತಹ ಕುತೂಹಲ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.